ಸ್ನೇಹಿತರೆ ನಮಸ್ತೆ. ಒಂದೊಳ್ಳೆ ವಿಡಿಯೋ ಇದೆ, ನೋಡ್ಕೊಂಡು ಬರೋಣ ಬನ್ನಿ. ನೋಡಿ ಸ್ನೇಹಿತರೆ, ಎಂಥ ಸ್ಟುಪಿಡ್ ವಿಡಿಯೋ ಅಲ್ಲ. ಇಂಥ ವೀಡಿಯೋಸ್ಗಳಿಗೆ ನೋಡಿ ನೀವು ಎಷ್ಟು ವ್ಯೂಸ್ ಇರುತ್ತೆ, ಎಷ್ಟು ಶೇರ್ ಆಗುತ್ತೆ, ಅದನ್ನು ಎಷ್ಟು ಜನ ಮನೆಯಲ್ಲಿ ಟ್ರೈ ಮಾಡಿರ್ಬೋದು, ಎಷ್ಟು ಜನ ಸ್ಕಿನ್ನನ್ನು ಹಾಳು ಮಾಡ್ಕೊಂಡಿರ್ಬೋದು. ಕೇಳಿದರೆ ನಮಗೆ ತುಂಬ ಬೇಜಾರಾಗುತ್ತೆ. ನೋಡಿ ಸ್ನೇಹಿತರೆ, ಈ ರೀತಿಯ ವೀಡಿಯೋಗಳನ್ನೆಲ್ಲ ನೋಡಿ ನೀವು ಮನೆಯಲ್ಲಿ ಇದನ್ನ ಟ್ರೈ ಮಾಡ್ಲಿಕ್ಕೆ ಹೋದರೆ ನಿಮ್ಗೆ ಏನಾಗುತ್ತೆ ಅಂತಂದರೆ ನಿಮ್ಮ ಸ್ಕಿನ್ ಹಾಳಾಗಿ ಡ್ಯಾಮೇಜ್ ಆಗಿಬಿಡುತ್ತೆ, ಸ್ಕಿನ್ ಬ್ಯಾರಿಯರೇ ಹಾಳಾಗಿಬಿಡ್ತದೆ. ಸ್ನೇಹಿತರೆ, ನಿಮ್ಮ ಕುತ್ತಿಗೆಯ ಭಾಗದಲ್ಲಿ ಬ್ಲ್ಯಾಕ್ ಆಗುವಂಥದ್ದು, ನಿಮ್ಮ ಆರ್ಮ್ ಪಿಟ್ಟಲ್ಲಿ ಬ್ಲ್ಯಾಕ್ ಆಗುವಂಥದ್ದು, ಈ ಥರ ಆದಾಗ ನೀವೇನು ಅಂದ್ಕೊಳ್ತೀರಿ, ಅದು ಪುವರ್ ಹೈಜಿನಿಂದ ಅಥವಾ ಡರ್ಟಿಂದ, ಸನ್ ಟ್ಯಾನಿಂದ ಅಂತ ಅಂದ್ಕೊಂಡು ಹಲವಾರು ಕ್ರೀಮ್ಸ್ಗಳನ್ನು ಯೂಸ್ ಮಾಡ್ತೀರಿ. ದಟ್ ಈಸ್ ಟೋಟಲಿ ರಾಂಗ್. ಆ್ಯಕ್ಚುಲಿ ಇದನ್ನು ನಾವು ಅಕೆಂಥೋಸಿಸ್ ನೈಗ್ರಿಕೆನ್ಸ್ ಅಂತ ಕರಿತೀವಿ. ಇದು ನಿಮ್ಮ ಇಂಟರ್ನಲ್ ವಾರ್ನಿಂಗ್ ಸೈನ್ಸ್ ಫಾರ್ ಇನ್ಸುಲಿನ್ ರೆಸಿಸ್ಟೆನ್ಸ್. ನಿಮ್ಮ ಬಾಡಿಯಲ್ಲಿ ಇನ್ಸುಲಿನ್ ರೆಸಿಸ್ಟೆನ್ಸ್ಗೆ ಮೂಲ ಕಾರಣ ಪ್ರೀ ಡಯಾಬಿಟಿಸ್ ಆಗಿರ್ಬೋದು, ಟೈಪ್ 2 ಡಯಾಬಿಟಿಸ್ ಆಗಿರ್ಬೋದು, ಒಬೇಸಿಟಿ ಆಗಿರ್ಬೋದು, ಮತ್ತು PCOSಗಳಂತಹ ಪ್ರಾಬ್ಲಮ್ಗಳಿಂದ ನಿಮಗೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರುತ್ತೆ ಬಾಡಿಯಲ್ಲಿ. ಹಾಗಾದರೆ ಡಾಕ್ಟ್ರೆ ಇದನ್ನು ಹೇಗೆ ಕಡಿಮೆ ಮಾಡ್ಕೊಳ್ಬೇಕು ಅಂತ ಕೇಳಿದ್ರೆ, ದ ಮೋಸ್ಟ್ ಇಂಪಾರ್ಟೆಂಟ್ ಈಸ್ ಎಕ್ಸಸೈಸ್. ಸ್ಟ್ರೆಂತ್ ಟ್ರೈನಿಂಗ್ ಎಕ್ಸಸೈಸನ್ನು ಎವ್ರಿ ಡೇ ಮಾಡುವಂಥದ್ದು, ಬಾಡಿ ಫ್ಯಾಟನ್ನು ಕಡಿಮೆ ಮಾಡ್ಕೊಳ್ಳುವಂಥದ್ದು, PCOS ಪ್ರಾಬ್ಲಮ್ ಇದ್ದರೆ ಕಡಿಮೆ ಮಾಡ್ಕೊಳ್ಳುವಂಥದ್ದು, ಇದ್ರ ಜೊತೆಗೆ ಪ್ರೋಟೀನ್ ರಿಚ್ ಡಯಟನ್ನು ತಗೊಳ್ಳುವಂಥದ್ದು ನಿಮಗೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಇದ್ರ ಜೊತೆಗೆ ಬೇಕಾದರೆ ನೀವು ಕೆಲವೊಂದು ಕ್ರೀಮ್ಸ್ಗಳನ್ನು ನಿಮ್ಮ ಸ್ಕಿನ್ ಸ್ಪೆಷಾಲಿಸ್ಟ್ ಒಪಿನಿಯನ್ ತೊಗೊಂಡು ನೀವು ಅದನ್ನು ಹಚ್ಬೋದು ವಿನಃ ನೀವು ಮನೆಯಲ್ಲಿ ಯಾವ್ಯಾವುದನ್ನು ಟ್ರೈ ಮಾಡಿದ್ರೆ ನಿಮ್ಮ ಸ್ಕಿನ್ ಹಾಳಾಗುತ್ತೆ ಸ್ನೇಹಿತರೆ ಅಂತ ಹೇಳ್ತಾ, ಈ ಇಂಪಾರ್ಟೆಂಟ್ ಇನ್ಫಾರ್ಮೇಷನನ್ನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ನನ್ನ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.